ಅಯೋಧ್ಯೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಂತೆ ರಾಮ ಮಂದಿರ ನಿರ್ಮಾಣ, ಕಾಶಿ ವಿಶ್ವನಾಥ್ ಕಾರಿಡಾರ್, ಕೇದಾರನಾಥ ದೇವಸ್ಥಾನದ ಜೀರ್ಣೋದ್ಧಾರ, ಕಾಶ್ಮೀರದಲ್ಲಿ ಶಾರದಾ ಪೀಠ ನಿರ್ಮಾಣ, ಸೋಮನಾಥ ದೇವಾಲಯ ಜೀರ್ಣೋದ್ಧಾರ, ಹೀಗೆ ಹಲವು ಸಾಧನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರೋದನ್ನ ನಾವು ನೋಡ್ತಾ ಇದ್ದೇವೆ. ಆಯುಷ್ಮಾನ್ ಭಾರತದ ಅಡಿನಲ್ಲಿ 37 ಕೋಟಿ ಜನರಿಗೆ ವಿಮೆ ನೀಡಲಾಗಿದೆ. ಭಾರತದಲ್ಲಿ 10,000ಕ್ಕೂ ಜನ ಔಷಧಿ ಕೇಂದ್ರ ಸ್ಥಾಪನೆ ಆಗಿದೆ. ಭಾರತದಲ್ಲಿ 228 ಕೋಟಿ ಜನರಿಗೆ ಉಚಿತ ಕೋವಿಡ್ ಲಸಿಕೆ ನೀಡಲಾಗಿದೆ. 100 ರಾಷ್ಟ್ರಗಳಿಗೆ ಉಚಿತ ಕೋವಿಡ್ ಲಸಿಕೆ ಸರಬರಾಜು ಮಾಡಲಾಗಿದೆ. ದೇಶದಲ್ಲಿ ಆರ್ಟಿಕಲ್ 370 ರದ್ದು ಮಾಡಿದ್ದೇವೆ. ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಆತ್ಮನಿರ್ಭರತೆ, ಒಂದು ಶ್ರೇಣಿ ಒಂದು ಪಿಂಚಣಿ, 21 ಲಕ್ಷ ನಿವೃತ್ತಿ ಯೋಧರಿಗೆ ಅನುಕೂಲ, 1 ಲಕ್ಷ ಕೋಟಿ ರಕ್ಷಣಾ ಉತ್ಪಾದನೆ, ಶೌಚಾಲಯದಿಂದ ಹಿಡಿದು ವಿಮಾನ ನಿಲ್ದಾಣ ತನಕ, ಉಜ್ವಲದಿಂದ ಚಂದ್ರಯಾನದ ತನಕ 2014ರಿಂದ 2019 ಅವಧಿಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಅನುದಾನ 1.35 ಲಕ್ಷ ಕೋಟಿ. 2019ರಿಂದ 2024 ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಅನುದಾನ 1.58 ಲಕ್ಷ ಕೋಟಿ. ಹೀಗೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನೀಡಿದ ಒಟ್ಟು ತೆರಿಗೆ ಹಂಚಿಕೆ 2.93 ಲಕ್ಷ ಕೋಟಿ. 2004ರಿಂದ 2014 10 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂದಿನ UPI ಸರ್ಕಾರ ನೀಡಿದ ಒಟ್ಟು ತೆರಿಗೆ ಹಂಚಿಕೆ 81,000 ಕೋಟಿ ಆದರೆ 2014ರಿಂದ 2019 ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರಾಂಟ್ ಅಂಡ್ ಏಡ್ 91,374 ಕೋಟಿ. 2019ರಿಂದ 2023 ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರಾಂಟ್ ಇನ್ ಏಡ್ 1.45 ಲಕ್ಷ ಕೋಟಿ. ಹೀಗೆ ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರಾಂಟ್ಸ್ ಇನ್ ಏಡ್ 2.36 ಲಕ್ಷ ಕೋಟಿ. 2004ರಿಂದ 2014 10 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂದಿನ UPI ಸರ್ಕಾರ ನೀಡಿದ ಒಟ್ಟು ಗ್ರಾಂಟ್ ಇನ್ ಏಡ್ 60,000 ಕೋಟಿ ಮಾತ್ರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.